ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಭಾಳ ಪ್ರಮುಖವಾದಂಥ ಚರ್ಚೆ ಆಗ್ತಾ ಇರೋದ್ರಿಂದ ಅಲ್ಲಿದ್ದಾರೆ. ನಾನೇನು ಭಾಳ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಕಳೆದ ಒಂದು 2.5-3 ವರ್ಷದಿಂದ ನಮ್ಮ ಆನಂದ್ ಅಂತೇಳಿ ನನ್ನ ಮುಖಂಡ, ಅವನು ಭಾಳ ಹಳೆಯ ಕಾರ್ಯಕರ್ತ. ಅವನೊಂದು ಸಾರಿ ಹೇಳ್ದ, ಅಣ್ಣ ಸಂದೀಪ್ ರೆಡ್ಡಿ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ಊರೂರಲ್ಲಿ ಕೆಲಸ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಒಂದು ಸರಿ ನಿಂಗೆ ಪರಿಚಯ ಮಾಡ್ತೀನಿ, ಅವನು ಹೆಂಗಾರ ಮಾಡಿ ರಾಜಕೀಯಕ್ಕೆ ತರಬೇಕು ಅಂತಂದರು. ಆಯಿತು ಆನಂದು ಕರ್ಕೊಂಬ ಅಂತ ಹೇಳಿದ್ವಿ. ಆವಾಗ ಪರಿಚಯ ಆಗಿದ್ದು. ಅವಾಗ ಹೇಳಿದೆ, ಸಂದೀಪ್ ನಿನ್ನ ಬಗ್ಗೆ ಭಾಳ ಹೇಳ್ತಾವ್ರೆ, ನೀನು ಸೇವೆಯನ್ನು ಮಾಡೋದು ನೀನು ಇರೋವರೆಗೂ ಮಾಡ್ತೀಯ, ಆದರೆ ರಾಜಕಾರಣದಿಂದ ಮಾಡ್ತಕ್ಕಂಥ ಸೇವೆ ಕೂಡ ಭಾಳ ದೊಡ್ಡ ಸೇವೆನೇ ಅದು. ನೀನು ರಾಜಕಾರಣಕ್ಕೆ ಯಾಕೆ ಬರಬಾರ್ದು ಅಂಥೇಳಿ ಅವರನ್ನು ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರೇಪಣೆ ಮಾಡಿದ್ದು ನಾನೇನೆ. ಸೊ ಮಾಡಿದ್ದಾದ ಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕನಾಗಿ ಗುರುತಿಸ್ಕೊಂಡು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಾವು ಯಲಹಂಕದಿಂದ ಟಿಕೆಟ್ ಕೇಳಿದ್ವಿ, ಅಲೋಕ್ಗೆ ಸಂಘಟನೆಯನ್ನು ಮಾಡಿದ್ವಿ. ಹೈಕಮಾಂಡ್ ಟಿಕೆಟು ಡಾಕ್ಟರ್ ಸುಧಾಕರ್ ಅವ್ರು ಕೊಟ್ಟರು. ಶಿರ್ಸಾ ವಹಿಸಿ ನಾವು ಕೆಲಸವನ್ನು ಮಾಡಿ ಯಲಹಂಕದಲ್ಲಿ 86,000 ಲೀಡ್ ಕೊಟ್ವಿ ನಾವು. 86,000. ಮುಂದಿನ ವರ್ಷ ಸುಧಾಕರ್ ಅವ್ರಿಗೆ ಕೊಟ್ಟರೆ ತಿರ್ಗಿ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ, ದೂಸರ ಮಾತಾಡೋದೇ ಇಲ್ಲ ನಾವು. ಹೈಕಮಾಂಡ್ ಏನು ತೀರ್ಮಾನ ತಗೊಂತದೋ NDA ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಮತ್ತೆ ಸುಧಾಕರ್ ಅವ್ರು ಮಾಡ್ತೀವಿ. ಸುಧಾಕರ್ ಅವ್ರ ಅವಶ್ಯಕತೆ ದೇಶಕ್ಕಿದೆ. ಯಾಕೆಂದರೆ ಇಲ್ಲಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ನಮ್ಮ ದೇಶದ ಜನತೆಗೂ ಕೂಡ ಸಿಗಬೇಕು. ಮುಂದೆ ಅವರು ಮತ್ತೆ ಲೋಕಸಭಾ ಸದಸ್ಯರಾಗಿ ಅಲ್ಲಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಇಂಥ ಯುವಕರನ್ನು ಇಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಧ್ವನಿ ವಿಧಾನಸೌಧದಲ್ಲಿ ಬರಬೇಕು. ಯಾವ್ಯಾವೋ ಧ್ವನಿಗಳವೇ ಇಲ್ಲಿ, ಶಿವಲಿಂಗೇಗೌಡನಂತವರೆಲ್ಲ ಅವೇ ನೋಡಿರ್ಬೇಕು. ನಾಯಿಗಳು, ಕೋತಿಗಳು, ಕುರಿಗಳು, ಏನಂದರೆ ಅದು ಬೈತಾನೆ. ನಮ್ಮ ಗ್ರಾಚಾರಕ್ಕೆ ನಾವು ಬಾವಿಯಲ್ಲಿದ್ವಿ, ನಮ್ಗೇನು ಸೌಂಡ್ ಕೇಳಿಸಲ್ಲ, ಸ್ಪೀಕರ್ ಹಾಕಿಲ್ಲ, ಎಲ್ಲ ನಾವು ಬಾವಿಯಲ್ಲಿ ಧರಣ ಮಾಡ್ತಾ ಇದ್ವಿ. ಮಧ್ಯಾಹ್ನ ಊಟಕ್ಕೆ ಬಿಟ್ಟು ಆದಮೇಲೆ ನಾವು ಮೊಬೈಲಲ್ಲಿ ಬಂತು ನೋಡ್ತೀವಿ, ಮಾಧ್ಯಮಗಳಲ್ಲೆಲ್ಲ ಬಂದ್ಬಿಡ್ತು. ಇಷ್ಟೊಂದು ಕೆಟ್ಟದಾಗ ಬೈದವಲ್ಲ ಅಂತೇಳಿ ನಾವು ಮಧ್ಯಾಹ್ನ ಊಟ ಆದಮೇಲೆ ಹಿಡ್ಕೊಂಡ್ವಿ. ನಾನೊಂದು ಮಾತು ಹೇಳಿದೆ ಅವ್ರಿಗೆ, ಇಲ್ಲಿ ಹೇಳೋದು ಬೇಡ, ಯಾಕಂದ್ರೆ ಎಲ್ಲ ಮೀಡಿಯಾ ರೆಕಾರ್ಡ್ ಆಗ್ತಾ ಇದ್ದೆ. ನೀನು ಅವ್ರಿಗನ್ನೋ ಮಾತೇನಾದರೂ ನನಗೆ ಅಂದಿದ್ರೆ ಮುಂದಕ್ಕೆ ಏನು ಮಾಡ್ತೇನೆ ಅಂತ ಹೇಳಿದೆ. ನಾನಲ್ಲಿ ಎಲ್ಲರಿಗೂ ಕೇಳ್ಸಂಗೆ ಹೇಳಿದೆ, ಎಲ್ಲ ಮಂತ್ರಿಗಳಿರೋ ಟೈಮಲ್ಲಿ ಹೇಳಿದೆ ನಾನು. ಅವೆಲ್ಲ ನಾವು ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡೋವಂಥದ್ದನ್ನು ಮಾತಾಡಬಾರ್ದು. ಈಗ ನಾನು ತಪ್ಪು ಮಾಡಿದ್ರೆ ನನ್ನ ಬೈ, ನನ್ನ ಮನೆಯವ್ರನ್ನ, ನನ್ನ ತಾಯಿನ, ಮನೇಲಿ ಪಾಪ ಅವರೆಲ್ಲೋ ಅಡುಗೆ ಮಾಡ್ಕೊಂಡು ಏನೋ ಮಾಡ್ಕೊಂಡಿರ್ತಾರೆ, ಯಾಕೆ ಬೈತೀಯ ನೀನು? ಅವ್ನು ಉಚಿತರ ಆಗ್ಬಿಟ್ಟು ಅವನೆಲ್ಲ ಕಡೆಗೆ. ಮೊದಲು JDS ಅಲ್ಲಿದ್ದ ದೇವೇಗೌಡರು ಯಾರನ್ನ ಮಾತಾಡಿದ್ರೆ ಸಾಕು ಮೇಲೆ ಬಿದ್ದುಬಿಡೋನು. ಈಗ ದೇವೇಗೌಡರು ಶಿಷ್ಯ ನೀನು ಅಂದರೆ ಬೈತಾನೆ. ಈ ಥರ ಬಣ್ಣ ಬಯಸೋಂಥ ಕೆಲಸ ಮಾಡಬಾರ್ದು. ನಾವು ಒಂದು ಕಡೆ ಇರ್ತೀವಿ, ಒಂದು ಕಡೆಯೇ ರಾಜಕಾರಣವನ್ನು ನಾವು ಮಾಡ್ತೀವಿ. ಇನ್ನೂ 2.5 ವರ್ಷ ಸಮಯ ಐತೆ ವಿಧಾನಸಭೆ ಚುನಾವಣೆಗೆ. 2.5 ವರ್ಷಕ್ಕೆ ಮೊದಲೇ ಯಾರು ಇಷ್ಟು ಜನ ಸೇರಿ ಕಂಪ್ಲಿ ಕೊಡೋದು, ಊಟ ಹಾಕೋದು ಇವೆಲ್ಲ ಮಾಡಲ್ಲ. ಕೊನೆ 6 ತಿಂಗಳಿದ್ದಾಗ ಮಾಡ್ತಾರೆ. ಯಾಕಂದರೆ 6 ತಿಂಗಳಿದ್ದಾಗೆ ಭಾಳ ಪ್ರೀತಿ ಉಕ್ಕೋದು ಜನಗಳ ಮೇಲೆ. ಅಣ್ಣ ఎట్లుండవనా బాగుండవమన్నా అమ్మ ఎట్లుంది పెండ్లం ఎట్లుంది అంటే అయ్యో పోవయ్య పెండ్లం చచ్చిపోయి 3 ఏళ్ళైంది అంటారు. ಸುಮ್ಮನೆ ಕೇಳೋದು, ಡೌಗಳು ಹೊಡೆಯೋದು, ಇಲ್ಲದ ವಿಶ್ವಾಸ ಬರೋದು, ಹೆಗಲ ಮೇಲೆ ಕೈ ಹಾಕೋದು. 5 ವರ್ಷ ಇರಬೇಕಲ್ವಾ? ಈ ಕೆಲಸವನ್ನು 8 ವರ್ಷ ಸಂದೀಪ್ ರೆಡ್ಡಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ನಾನು ಯಾವತ್ತೂ MLA ನಿಲ್ತೀನಿ ಅಂತ ನನ್ನ ಹತ್ರ ಹೇಳಿರಲಿಲ್ಲ. ಇವತ್ತೇ ನೇರವಾಗಿ ಹೇಳಿರೋದು, ಹೌದು ನೆಕ್ಸ್ಟ್ ಎಲೆಕ್ಷನ್ ನಿಲ್ಲುವಂಥ ಆಸೆ ಇದೆ, ನನಗೆ ಅವಕಾಶ ಕೊಡಲಿ ಅಂತ ನಿಮ್ಮನ್ನು ಕೇಳ್ಕೊತಾವ್ರೆ. ಇದಕ್ಕೆ ನಮ್ಮ ವರಿಷ್ಠರು ತೀರ್ಮಾನ ತಗೊಬೇಕು. ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟು, ಅವ್ರ ಜನಪ್ರಿಯತೆ ಏನು ಎಲ್ಲ ಮಾಡ್ತಾರೆ. ಯಾಕಂದರೆ ಇದು ನೆಕ್ಸ್ಟು NDA ಅಲಯನ್ಸ್ ಹೋಗ್ತೀವಿ ನಾವು. ಈಗಾಗಲೇ ಘೋಷಣೆ ಮಾಡಿದ ರೀತಿಯಲ್ಲಿ JDS ಮತ್ತು BJP ಜೊತೆಯಲ್ಲಿ ನಾವು ಹೋಗ್ತೀವಿ. ಆ ಜೊತೆ ಹೋಗೋಂಥ ಸಂದರ್ಭದಲ್ಲಿ ಜನ ನೀವು ಹೇಳಬೇಕು ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ, ನಾನು ಹೇಳೋದಲ್ಲ. ಸಂದೀಪ್ನವನಿಬ್ಬರು ಚೆನ್ನಾಗವ್ರೆ, ಸಂದೀಪ್ನೊಂದು 10 ಎಕರೆ ಜಮೀನು ಕೊಟ್ಟಿರ್ಬೇಕು MLAಗೆ, ಅದಕ್ಕೆ ಒಂದು ಸೀಟ್ ಇಪ್ಪಿಸ್ ತಗೊಂಡ್ರ ಹೇಳೋರು ಭಾಳ ಜನ ಇರ್ತಾರೆ. ನೀವು ಹೇಳಿದ್ರೆ ಯಾರೂ ಇದು ಕೇಳಲ್ಲ. ಜನಗಳ ಅಪೇಕ್ಷೆ ಮೇರೆಗೆ ಇವತ್ತು ಆಗಬೇಕು. ನೀವು ಜನಗಳು ಹಳ್ಳಿಯಲ್ಲಿ ಕೇಳಬೇಕು ನಮ್ಗೆ ಇಂಥವ್ರು ಬೇಕು ಅಂತೇಳಿ. ರಾಜಕಾರಣ ಕೆಟ್ಟದ್ದಲ್ಲ, ರಾಜಕಾರಣಿಗಳು ಕೆಟ್ಟವರವ್ರೆ. ರಾಜಕಾರಣ ದೇಶದ ಚಿತ್ರವನ್ನು